ಕಾಲುದಾರಿ ವಿವಾದಕ್ಕೆ ರಕ್ತ ಹರಿದ ಘಟನೆ. ಮಹಿಳೆ ಮೇಲೆ ಕೊಯ್ದಾದಿಂದ ಮಾರಣಾಂತಿಕ ಹಲ್ಲೆ. ಬೆಳಗಾವಿಯ ಹೊನಕಲ್ ಗ್ರಾಮದಲ್ಲಿ ತೀವ್ರ ಘರ್ಷಣೆ. ಆರೋಪಿ ವಾಸುದೇವ್ ಪಾಟೀಲ್ ವಿರುದ್ಧ ಕೇಸ್. ಹೊನಕಲ್ ಗ್ರಾಮದ ನಾಗು ಮಾದರ್ ಹಾಗೂ ವಾಸುದೇವ್ ಪಾಟೀಲ್ ಅವರ ಜಮೀನುಗಳು ಅಕ್ಕಪಕ್ಕದಲ್ಲಿದ್ದು, ಜಮೀನಿನಲ್ಲಿರುವ ಕಾಲುದಾರಿ ವಿಚಾರವಾಗಿ ಇಬ್ಬರ ನಡುವೆ ಪದೇ ಪದೇ ಗಲಾಟೆ ನಡೆಯುತ್ತಿತ್ತು. ತನ್ನ ಜಮೀನಿನ ಮೂಲಕ ಯಾರೂ ಓಡಾಡಬಾರದು ಎಂದು ವಾಸುದೇವ್ ಪಾಟೀಲ್ ಆಗಾಗ ತಕರಾರು ಮಾಡುತ್ತಿದ್ದನೆಂದು ದೂರಿನಲ್ಲಿ ಆರೋಪಿಸಲಾಗಿದೆ. ಅಲ್ಲದೆ ನಾಗು ಮಾದರ್ ಅವರ ಜಮೀನಿನ ಭಾಗವನ್ನು ಅತಿಕ್ರಮಿಸಿಕೊಂಡಿರುವ ಆರೋಪವೂ ಕೇಳಿಬಂದಿದೆ. ಶನಿವಾರ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ಶೋಭಾ ಮಾದರ್ ಅವರ ಬಳಿ ಕೊಯ್ತಾ ಹಿಡಿದು ಬಂದ ವಾಸುದೇವ್ ಪಾಟೀಲ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಏಕಾಏಕಿ ಹಲ್ಲೆ ನಡೆಸಿದ್ದಾನೆ. ಕೊಯ್ತಾದಿಂದ ತಲೆಗೆ ಹಾಗೂ ಕೈಗಳಿಗೆ ಬಲವಾಗಿ ಹೊಡೆದ ಪರಿಣಾಮ ಶೋಭಾ ಅವರಿಗೆ ಗಂಭೀರ ಗಾಯಗಳಾಗಿ ಹೆಚ್ಚಿನ ರಕ್ತಸ್ರಾವವಾಗಿದೆ. ಗಲಾಟೆ ಬಿಡಿಸಲು ಮುಂದಾದ ಜಾನಕಿ ಮಾದರ್ ಅವರ ಮೇಲೂ ಆರೋಪಿ ಹಲ್ಲೆ ನಡೆಸಿದ್ದು ಅವರಿಗೂ ಗಾಯಗಳಾಗಿವೆ. ಹಲ್ಲೆಯಿಂದ ತಪ್ಪಿಸಿಕೊಂಡ ಶೋಭಾ ಮಾದರ್ ಜಮೀನಿನಿಂದ ಗ್ರಾಮಕ್ಕೆ ಓಡಿ ಬಂದಿದ್ದು, ಸ್ಥಳೀಯರು ಹಾಗೂ ಕುಟುಂಬಸ್ಥರು ತಕ್ಷಣ ಅವರನ್ನು ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸದ್ಯ ಅವರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆಯ ಮಾಹಿತಿ ತಿಳಿದ ಖಾನಾಪುರ ಪೊಲೀಸರು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳು ಹಾಗೂ ಕುಟುಂಬಸ್ಥರಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. ಶೋಭಾ ಅವರ ಪತಿ ನಾಗು ಮಾದರ್ ನೀಡಿದ ದೂರಿನ ಆಧಾರದ ಮೇಲೆ ವಾಸುದೇವ್ ಪಾಟೀಲ್ ವಿರುದ್ಧ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.